ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹವೊಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅರೆ, ಒಂದು ಮೊಲ. ಈಗ ಇವನ್ನ ಹಿಡಿದು ತಿಂದುಬಿಟ್ರೆ ಸ್ವಲ್ಪ ಹಸಿವು ನೀಗುತ್ತೆ. ಆಹಾ, ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಅಯ್ಯೋ, ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನಾನು ಓಡಿ ಓಡಿ ಸುಸ್ತಾಗೋದೆ. ಅಮ್ಮ, ಈ ಹಸುವಿಂದ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನು ಅಂತ ಮಾಡೋದು? ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು. ಒಂದು ಮಿಸ್ ಆದರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಮೊಲ ಹೋದ್ರೇನಾಯ್ತು, ಅಳಿಲ್ ಸಿಕ್ತಲ್ಲ, ಅದನ್ನೇ ತಿಂದುಬಿಡೋಣ. ಅಯ್ಯೋ, ಮರದ ತುಂಡನ್ನ ಕಡ್ದಿದ್ದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ. ತಡಿಯಕ್ಕಾಗ್ತಿಲ್ವಲ್ಲ. ಆ ಅಳಿಲು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನು ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು. ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ನೀಗೋ ಅಂತ ಅಳಿಲು ಅನ್ಸುತ್ತೆ. ಒಂದೇ ಒಂದು ಸಿಕ್ಕಿರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ. ಅಮ್ಮ, ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿಲಿ ಕೂಡ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ. ನನ್ನ ಬಾಯಲ್ಲಿ ಉಳಿದಿದ್ದಂತೆ 2-3 ಹಲ್ಲುಗಳು ಹೋಯ್ತೆ. ಪಾಪ, ಆ ವಯಸ್ಸಾದ ಸಿಂಹ ಅಳಿಲನ್ನ ಕೂಡ ಹಿಡಿಯಕ್ಕಾಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಈ ಹಳೆ ರಾಜನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದಂಗೆ ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬಹುದಲ್ವಾ. ಇನ್ನು ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ತುಂಬಾ ಬೇಜಾರಿನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಂಡಂತ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು. ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ. ಸಾಯಂಕಾಲ ಆದ್ಮೇಲೆ ಇದರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ಬಿಡೋದೇನೆ. ಐಡಿಯಾ 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 ಸೂಪರ್ ಐಡಿಯಾ. ಆದಷ್ಟು ಬೇಗ ಅಲ್ಲಿ ಕತ್ತಲಾಗೋಕ್ ಶುರುವಾಯ್ತು. ಹಾ, ನರಿ ಅವರೇ, ನಾವು ನಾಳೆ ಮತ್ತೆ ಭೇಟಿ ಆಗೋಣ. ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆನೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ. ಏ ಗೆಳೆಯ, ಸ್ವಲ್ಪ ನಿಂತ್ಕೋ. ಏನಾಯ್ತು? ಏನು ವಿಷಯ? ಇದು ನೋಡ್ದ ನೀನು? ಈ ಹೆಜ್ಜೆ ನೋಡಿದ್ರೆ ಯಾವುದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಹೌದು. ನಿನ್ನ ಈ ಗವಿಯಲ್ಲಿ ಯಾರೋ ಪ್ರವೇಶ ಮಾಡಿದಾರೆ ಅನ್ಸುತ್ತೆ. ಅದು ಯಾರು ಅಂತ ತಿಳ್ಕೊಳ್ಳೋಣವಾ? ಅದು ಯಾರಂತ ಗೊತ್ತಾಗ್ತಿಲ್ವೇ? ಆದ್ರೆ ಅದು ಯಾರಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಅಯ್ಯೋ, ಈಗ ಅದನ್ನು ಹೇಗೆ ಆಚೆ ತಳ್ಳೋದು? ಹಾ, ನೀನು ಭಯಪಡಬೇಡ ಗೆಳೆಯ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಬುದ್ಧಿಶಾಲಿಯಾದಂಥ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ದ. ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ ಶುರು ಮಾಡ್ದ. ನನ್ನ ಪ್ರೀತಿಯ ಗುಹೆ, ನೀನು ಚೆನ್ನಾಗಿದ್ಯಾ? ಆದ್ರೆ ಗುಹೆ ಒಳಗಡೆ ಇದ್ದಂಥ ಆ ಸಿಂಹಕ್ಕೆ ಈ ಶಬ್ದನ ಕೇಳಿ ಸಂದೇಹ ಶುರುವಾಯ್ತು. ಈ ನರಿಗೇನು ಹುಚ್ಚಿಗೆ ಹಿಡಿತಾ? ಇವನು ಯಾಕೆ ಜೀವಾನೇ ಇಲ್ದೇ ಇರೋ ಈ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾನೆ. ಏ ಗುಹೆ, ಏನಿನ್ನು ಒಂದು ಮಾತನ್ನು ಆಡದೆ ಸುಮ್ಮನೆ ಇದೆಯಾ? ಬೆಳಗ್ಗೆ ತಾನೇ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ. ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದ್ದಾನಲ್ಲ. ಹಾಗಾದ್ರೆ ಇದು ಮಾತಾಡೋ ಗುಹೆ ಇರಬಹುದಾ? ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನ್ಸುತ್ತೆ. ನಾನೀಗ ಚೆನ್ನಾಗೇ ಇದ್ದೀನಿ, ಪರಮ ಸುಖವಾಗಿದ್ದೀನಿ. ಬಂದು ವಿಚಾರಿಸ್ಬಿಟ್ಟು ಹೋಗು. ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕರಡಿ ಗೆಳೆಯ, ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ? ಒಳಗಡೆ ಒಂದು ಸಿಂಹ ಇದೆ.
ಭಯ ಬಿಡು, ನೀನ್ ನನ್ನ ಜೊತೆ ಬಂದ್ಬಿಡಪ್ಪ. ಇವತ್ತು ರಾತ್ರಿಗೆ ನನ್ ಜೊತೆನೆ ಮಲ್ಕೋ, ಆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೀನಿ. ಹೀಗೆ ಕರಡಿನೂ ನರಿನೂ ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಂಡ್ರು. ಆ ಸಿಂಹಕ್ಕೆ ಏನು ತಿನ್ನೋದಕ್ ಸಿಗ್ಲೇ ಇಲ್ಲ. ಆ ಮಾವಿನ ಹಣ್ಣನ್ನು ನಾವಿಬ್ರು ಹಂಚ್ಕೊಂಡ್ ತಿನ್ಬೇಕಾಗಿತ್ತು ಅಲ್ವಾ? ನಮ್ಮನ್ನ ಮೋಸ ಮಾಡಿ ಹಣ್ಣನ್ನು ತಿನ್ಬಿಟ್ಟ. ನಾವು ಜಗಳ ಮಾಡ್ತಿದ್ದಿದ್ರಿಂದ ಅವನು ಎಸ್ಕೇಪ್ ಆಗಿ ಓಡೋದ. ಬಿಡು, ನಾವು ಜಗಳಾಡಿದ್ರಿಂದ ಅದಕ್ಕೆ ಲಾಭ ಆಯಿತು. ನಂಗೆ ತುಂಬ ಹಶ್ವಾಗ್ತಾ ಇದೆ. ನಾನು ಮರ ಹತ್ತಿ ಯಾವ್ದಾರ ಹಣ್ಣಿದ್ರೆ ಉದುರಿಸ್ತೇನೆ. ಅಲ್ಲಾಡ್ಸು 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 ಚೆನ್ನಾಗಿ ಮರ ಅಲ್ಲಾಡ್ಸು 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 ಮರ ಅಲ್ಲಾಡ್ಸು. ಇಷ್ಟು ಮಾವಿನ ಹಣ್ಣುಗಳು. ಆ ಕತ್ತೆ ನಮಗೆ ಮೋಸ ಮಾಡಿಲ್ಲ ಅಂದರೆ ಅದು ಕೂಡ ನಮ್ಮ ಜೊತೆನೇ ಕೂತ್ಕೊಂಡು ತಿನ್ಬೋದಿತ್ತು. ಅಣ್ಣ, ಆ ಕತ್ತೆ ನಮ್ಮನ್ನ ಮೋಸ ಮಾಡಿದಾನೆ. ನಾವ್ಯಾಕೆ ಅವನ್ನ ಮೋಸ ಮಾಡಬಾರ್ದು? ಹಾಂ, ಖಂಡಿತ. ಅದಕ್ಕೆ ಪಾಠವನ್ನು ಕಲಿಸ್ಬೇಕು. ಮತ್ತೆ ಬೇರೆಯವ್ರಿಗೆ ಅದು ಮೋಸ ಮಾಡಬಾರ್ದು ಅಲ್ವಾ? ನನ್ನ ಬಳಿ ಒಂದು ಐಡಿಯಾ ಇದೆ. ಎಂಥ ಐಡಿಯಾ? ಅದೇನಂತ ನಾನ್ ನಿನ್ಗೆ ಹೇಳ್ತೀನಿ. ಅಣ್ಣ ಕತ್ತೆ, ನೀವಿಬ್ರು ಬಂದಿದ್ದೀರಾ? ನಿಮ್ಮಿಬ್ರಿಗೂ ಕೂಡ ಮಾವು ಸಿಕ್ತ? ಈಗ ಖುಷಿಯಾಗಿದ್ರೆ ತಾನೇ? ನಾವು ತುಂಬಾ ಸಂತೋಷವಾಗಿದ್ದೀವಿ. ನಿನಗ್ ಗೊತ್ತಾ ಈ ಮಾವಿನಕಾಯಿ ಎಷ್ಟು ರುಚಿಯಾಗಿದೆ ಅಂತ? ಹೇ, ಎಂತ ಹೇಳಿದ್ರಿ ನೀವು? ಈ ಮಾವು ಹಳದಿ ಅಲ್ವಾ? ಹಳದಿನ ಇದು ನೀಲಿ. ನಿಮಗೆ ಯಾವುದು ಯಾವ ಬಣ್ಣ ಅಂತ ಕೂಡ ಕಾಣಲ್ವಾ? ಹೌದಾ? ಹಾಗಾದ್ರೆ ಹುಲ್ಲಿನ ಕಲರ್ ಏನಿದೆ ಹೇಳು? ಅರೆ, ಇದು ಹೆಸರು. ಅರೆ ಇಲ್ಲ ಇಲ್ಲ, ನೀಲಿ. ನಿಮ್ಮ ಕಣ್ಣು ಹೋಗಿದೆ ಅನ್ಸುತ್ತೆ. ಹೌದು. ಹೌದಾ? ನನ್ ಕಣ್ಣು ಸರಿಯಾಗೇ ಇದೆ. ಈ ಹುಲ್ಲನ್ನು ನೀನು ಗಮನಿಸಿ ನೋಡು. ಈ ನೀಲಿ ಬಣ್ಣ ನಿನಗೆ ಕಾಣಿಸ್ತಿಲ್ವಾ? ಹೇ, ಈಗ ಈ ಹುಲ್ಲು ಸ್ವಲ್ಪ ತೆಳುವಾಗಿ ನೀಲಿ ಬಣ್ಣಕ್ಕೆ ನಂಗೆ ಕಾಣ್ತಾ ಇದೆ. ಈ ನೀಲಿ ಬಣ್ಣ ತೆಳುವು ನೀಲಿ ಬಣ್ಣ ಅಲ್ಲ, ಇದು ಗಾಢ ನೀಲಿ. ನಿಮ್ಗೆ ಕನ್ನಡಕ ಬೇಕಾ? ಕನ್ನಡಕ ಅವಶ್ಯಕತೆ ಇಲ್ಲ. ನೀನು ನೋಡೋದಲ್ಲ ನೀಲಿ ಬಣ್ಣದಲ್ಲೇ ಇರುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ ಸಾಕು. ಅರೆ, ಎಲ್ಲ ಮೊದ್ಲು ಹಸಿರಾಗೈತಲ್ಲ, ಇದಕ್ಕಿದಂತೆ ನೀಲಿ ಹೇಗಾಯ್ತು? ಅದಾ, ಅದೇನಂದ್ರೆ ಸೂರ್ಯಗ್ರಹಣ ಆಯ್ತಲ್ವಾ, ಅದಾದ ನಂತರ ಹುಲ್ಲು ಹಣ್ಣು ಹೂವ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಯ್ತು. ಇದೆಲ್ಲ ಪ್ರಕೃತಿಯ ಪವಾಡ ಅಂತೆ. ಹೌದಾ? ಓ, ಇದು ಜಾದು. ಹಾ, ಪರವಾಗಿಲ್ಲ. ಈಗಲಾದ್ರೂ ವಾತಾವರಣದ ಬದಲಾವಣೆ ನಿಮ್ಗೆ ಅರ್ಥ ಆಗಿದೆ ತಾನೇ? ಅಷ್ಟು ಸಾಕು. ಆ, ನಂಗೆ ಅರ್ಥ ಆಯ್ತು ಮಿತ್ರರೇ. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ನಿಮ್ ಮನ್ಸು ತುಂಬಾ ಒಳ್ಳೇದು. ಅಣ್ಣವ್ರೆ, ಈಗ ನೀವು ನೀಲಿ ಬಣ್ಣದ ಮಾವಿನ ಹಣ್ಣು ತಿನ್ಬೇಕನ್ಕೊಂಡಿದ್ದೀರಾ? ಇದು ಸಿಹಿಹಣ್ಣು ಬಿಡೋ ಮರದಿಂದ ಬಂದಿದ್ದ. ಒಂದು ತಿನ್ಬಿಟ್ರೆ ಮತ್ತೆ ತಿನ್ಬೇಕು ಅಂತ ಮನ್ಸಾಗುತ್ತೆ. ಹಾ, ಅದಕ್ಕೆ ನಿಮ್ಮ ಹತ್ರ ಮಾವಿನಣ್ಣು ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇರೋದು. ತಗೊಳ್ಳಿ, ತಿನ್ನಿ. ಈ ರೀತಿ ಮಾವಿನಣ್ಣು ದಿನ ಸಿಕ್ಬಿಟ್ರೆ ನಾನ್ ದಿನ ಈ ಹಸಿರು ಹುಲ್ಲನ್ನ ತಿನ್ನೋದೇ ಇಲ್ಲ. ಅದ್ರ ಅವಶ್ಯಕತೆನೂ ಬರೋದಿಲ್ಲ. ಇದು ಬರೀ ಹುಲ್ಲು ಅಲ್ಲ, ನೀಲಿ ಬಣ್ಣದ ಹುಲ್ಲು. ಮರ್ತೋಗ್ಬೇಡ ಅಣ್ಣ. ನಾವು ನಿಮಗೆ ಈ ನೀಲಿ ಹುಲ್ಲಿನ ಬಗ್ಗೆ ನಿಮ್ಮ ಹತ್ರ ಅಂದ್ವಿ ಅಲ್ವಾ? ಅದೇ ರೀತಿ ಉಳ್ದವ್ರ ಹತ್ರ ಕೂಡ ನೀವು ಹೇಳ್ಕೊಡಿ ಆಯ್ತಾ? ಸರಿ, ಖಂಡಿತ. ಏ ಇದು ಇದು ನೀಲಿ ಹುಲ್ಲು. ಸರಿಯಾಗಿ ಹೇಳಿದ್ರಿ. ಈಗ ಹೇಳಿ, ಈ ಹುಲ್ಲಿನ ಬಣ್ಣ ಯಾವುದು? ನೀಲಿ.
ಇದು ನೀಲಿ ನೀಲಿ ಹುಲ್ಲಿನ ಬಣ್ಣ ನೀಲಿ. ಸರಿಯಾಗಿದೆ ತಾನೆ ಮಕ್ಳೇ? ಅವ್ರು ಹುಲ್ ತಿಂದು ಸುಸ್ತಾಯ್ತಾ? ಅದಕ್ಕೆ ಮಾವು ತಿನ್ನಕ್ ಬರ್ತಾ ಇದೀಯಾ? ನಾ ಏನಕ್ಕೆ ನೀಲಿ ಹುಲ್ಲನ್ನ ತಿಂತಾ ಇರ್ಬೇಕು? ನಿಂಗೊತ್ತೇ ಈ ನೀಲಿ ಮಾವು ಎಷ್ಟು ರುಚಿಯಾಗಿದೆ ಅಂತ? ನೀಲಿ ಮಾವ? ನೀಲಿ ಹುಲ್ಲ? ಏನಾಯ್ತು ಕೊತ್ತೆ ಅಣ್ಣ, ಅದೆಲ್ಲ ನೀಲಿ ಇರುತ್ತಾ? ಅರೆ ನಿಂಗೆ ಇದು ಗೊತ್ತಿಲ್ವಾ? ಸೂರ್ಯಗ್ರಹಣದ ನಂತರ ಎಲೆ, ಹಣ್ಣು, ಹುಲ್ಲು ಎಲ್ಲವೂ ಕೂಡ ನೀಲಿ ಆಗ್ಬಿಟ್ಟಿದೆ. ಅವರು ಇಲ್ಲ ಇಲ್ಲ. ಸರಿ, ನಂಗೇಳು, ಈ ಹುಲ್ಲು ನಿಂಗೆ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಓ, ಇದು ಹಸಿರು ಆಗಿದೆ. ಅಯ್ಯಯ್ಯೋ, ಇದು ಹಸಿರಲ್ಲ, ನೀಲಿ. ನನ್ ಮಿತ್ರ ಕರಡಿ ಇಲ್ವಾ? ಈ ಹುಲ್ಲನ್ನ ಸರಿಯಾಗಿ ನೋಡು. ನೋಡ್ತೀನಿ. ಈ ಹುಲ್ಲು ನಿಂಗೆ ಗಾಢ ನೀಲಿಯಲ್ಲಿ ಕಾಣ್ತಾ ಇಲ್ವಾ? ಈ ಕತ್ತೆ ನಂಗೆ ಏನೋ ಆಗ್ಬಿಟ್ಟಿದೆ. ಇಲ್ಲಿಂದ ನಾವು ಹೋಗೋದೆ ನಮಗ್ ಒಳ್ಳೇದು. ಹೇಳ, ಇದು ನಿಂಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇಲ್ವಾ? ನೀ ಸರಿಯಾಗಿ ಹೇಳ್ತಾ ಇದೀಯಾ. ಈ ಹುಲ್ಲಿನ ಬಣ್ಣ ನೀಲಿನೇ. ಸರಿ, ಹೋಗ್ ಬರ್ತೀನಿ. 2 ಗುಡ್ಡದಲ್ಲಿ ಹತ್ತಿ ಜೇನುತುಪ್ಪ ತೆಗಿಬೇಕು. ಸರಿ ಸರಿ, ಆಮೇಲೆ ಭೇಟಿಯಾಗನೆ ಮಿತ್ರ ಕರಡಿ. ಈ ಮೂರ್ಖನ್ ಜೊತೆ ಮಾತಾಡೋದು ಅನ್ನೋದು ನಾವು ಮೂರ್ಖ ಆಗೋದಕ್ಕೆ ಸರಿ ಆಗುತ್ತೆ. ಒಬ್ಬ ಮಿತ್ರಂಗೆ ನಾನು ಸರಿಯಾಗಿ ಹೇಳ್ಕೊಟ್ಟೆ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ ಇದೆ. ನಿಲ್ಲು. ಆವಾಗಿಂದ ಈ ಹಾಡನ್ನ ಹೇಳಿ ಹೇಳಿ ನನ್ನ ಹತ್ರ ಬಂದು ತಮಾಷೆ ಮಾಡ್ತಾ ಇದೀಯಾ? ಅರೆ, ನಾನ್ ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಅದು ಕೂಡ ಹಾಡು ಹೇಳಿ. ಎಲ್ಲ ಕಡೆ ನೀಲಿ ಹುಲ್ಲಿದೆ. ನೀಲಿ ಹುಲ್ಲ ಎಲ್ಲಿದೆ? ನೀನು ಏನ್ ಹೇಳ್ತಾ ಇದೀಯಾ? ಅರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನೇ ಈ ಹುಲ್ಲನ್ನ ಸರಿಯಾಗಿ ನೋಡು. ಸೂರ್ಯಗ್ರಹಣ ನಂತರ ಈ ಹುಲ್ಲು ನೀಲಿ ಆಗ್ಬಿಟ್ಟಿದೆ. ನೋಡು, ಈ ಸುಂದರ ನೀಲಿ ಹುಲ್ಲನ್ನ ನೋಡು ನೋಡು. ಎಲ್ಲಿದೆ? ಎಲ್ಲಿದೆ ನೀಲಿ? ಇಲ್ಲಿ ಎಲ್ಲವೂ ಕೂಡ ಹಸಿರಾಗಿದೆ. ಅರೆ, ಹಸಿರಲ್ಲ, ನೀಲಿ. ಮಿತ್ರ ಕತ್ತೆ, ನೀನು ಆಟಾಡಬೇಡ. ಎಲ್ಲ ಸರಿಯಾಗಿ ಕಾಣ್ತಾ ಇದೆ. ಈ ಹುಲ್ಲಿನ ಬಣ್ಣ ಹಸಿರು, ಅರ್ಥ ಆಯ್ತಾ? ಅರೆ, ಹಸಿರಲ್ಲ, ನೀಲಿ ನೀಲಿ ನೀಲಿ. ಓಹ್, ಇಲ್ಲ 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 ಇಲ್ಲ. ಈಗ ಈ ಮೂರ್ಖನಿಗೆ ನಾ ಹೇಗೆ ಕೊಳ್ಳಿ ಇದರ ಬಣ್ಣ ನೀಲಿ ಅಂತ? ಈಗ ನೀನ್ ಏನೇ ಹೇಳ, ಈ ಹುಲ್ಲಿನ ಬಣ್ಣ ನೀಲಿನೇ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವ ಸರಿನೋ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡೋಣ. ನಾವಿಬ್ರು ಕೂಡ ರಾಜ ಸಿಂಹನ ಹತ್ರ ಹೋಗೋಣ. ಅವರೇ ಇದಕ್ಕೆ ಪರಿಹಾರವನ್ನ ಕೊಡ್ಲಿ. ಈ ಹುಲ್ಲಿನ ಬಣ್ಣ ಹಸ್ರ ಅಥವಾ ನೀಲಿನ ಅಂತ? ಈ ಹುಲ್ಲಿನ ಬಣ್ಣ ಅಂತೂ ನೀಲಿನೇ ನೀಲಿನೇ ನೀಲಿನೇ. ನಾನು ಯಾರು ಹೇಳಿದ್ರು ಕೂಡ ಅವ್ರ ಮಾತ್ ಮೇಲೆ ನಂಬಿಕೆಯನ್ನ ಇಡೋದೇ ಇಲ್ಲಪ್ಪ. ಮಹಾರಾಜ ಈ ಕತ್ತೆಗೆ ಹೇಳಿ, ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ ಹೇಳ್ಕೊಡಿ. ಜಾಸ್ತಿ ಆಯ್ತು. ಹುಲ್ಲು ನೀಲಿ, ಹುಲ್ಲು ಹಸಿರು. ಏನಿದು? ಸುಮಾರು ಹೊತ್ತಿಂದ ಇದೇ ನಡೀತಾ ಇದೀಯಾ? ಇದಕ್ಕೆ ನಿಮ್ಮ ಹತ್ರ ಏನಾದ್ರೂ ಆಧಾರ ಇದೆಯಾ? ಬೇರೆ ಏನೂ ಇಲ್ಲ. ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸಿರು. ಅದನ್ನ ಮಾತ್ರ ನಾನು ಹೇಳ್ಕೋತೀನಿ. ಹುಲ್ಲಿನ ಬಣ್ಣ ನೀಲಿನೇ. ನಿಮಗೆ ಯಾವುದು ಸರಿ ಅಂತ ಅನಿಸ್ತೋ ಅದನ್ನು ಹೇಳಿದ್ದೀರಿ. ಈಗ ಅಂತಿಮ ನಿರ್ಣಯ ನಮ್ಮ ಮಹಾರಾಜರು ತಗೋತಾರೆ. ಕೇಳಿ, ಚಿರತೆ 6 ತಿಂಗಳು ಸುಮ್ಮನಿರ್ಬೇಕು. ಬೇರೆ ಪ್ರಾಣಿಗಳ ಹತ್ರ ಮಾತಾಡಬಾರ್ದು, ಬೇಟೆ ಆಡಬಾರ್ದು. ಇದೇ ನ್ಯಾಯ. ಕತ್ತೆ, ನೀನ್ ಹೋಗ್ಬೋದು. ನಾನು ತುಂಬ ಖುಷಿಯಾಗಿ ಹೋಗ್ತೀನಿ. ನಮ್ಮಿಬ್ರಲ್ಲಿ ದೊಡ್ಡ ಜಗಳ ಆಯ್ತು, ಹೌದು. ಅದು ಹೊಡೆದಾಟಕ್ಕೂ ಹೋಗ್ಬೋದಿತ್ತು. ನನಗೆ ವಿಜಯ, ಧನ್ಯವಾದಗಳು. ಈಗ ನಾನು ಹೋಗ್ತೀನಿ. ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ. ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ. ನಿಜ ಹೇಳಿದಕ್ಕೆ ನಂಗೆ ಶಿಕ್ಷೆ. ಆ ಕತ್ತೆ ಏನೋ ಬಂದು ಹೇಳ್ಕೊಂಡೋಯ್ತು, ಅದನ್ನ ಬಿಟ್ಬಿಟ್ರಿ. ನಿಮ್ಗೆ ಮುಂಚೆನೆ ಗೊತ್ತಿತ್ತು ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ. ಆದ್ರೂ ಕೂಡ ನೀವು ನಂಗೆ ಏನಕ್ಕೆ ಶಿಕ್ಷೆ ಕೊಡ್ರಿ? ಹುಲ್ಲಿನ ಬಣ್ಣ ಹಸ್ರೆ, ಅದು ಮುಂಚೆನೆ ನಂಗೆ ಗೊತ್ತು.
ಆದ್ರೆ ನಿಂಗೆ ಶಿಕ್ಷೆ ಕೊಟ್ಟಿದ್ದೇನೋ ಗೊತ್ತಾ? ತುಂಬಾ ಬುದ್ಧಿವಂತ, ತುಂಬಾ ಶೌರ್ಯವಾದ ನಿನ್ನಂತಹ ಪ್ರಾಣಿ ಒಂದು ಮೂರ್ಖ ಕಥೆ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೊತು. ಅದು ಮಾತ್ರ ಅಲ್ಲ, ಈ ಸಣ್ಣ ವಿಷಯಕ್ಕೆ ರಾಜನ ಹತ್ರ ಬಂದಿದೀಯಾ. ನನ್ನ ಸಮಯ ಕೂಡ ವ್ಯರ್ಥ. ಈಗ ನಿಂಗೆ ಏನಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ? ಒಂದು ಕಾಡಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದ ಹಾಗೆ ಸೋಂಬೇರಿಯಾಗಿರೋ ಒಬ್ಬ ಸಿಂಹರಾಜನು ತಂತ್ರಕಾರಿಯಾದ ಒಂದು ಮಂತ್ರಿ ಗುಳ್ಳೆ ನರಿನೂ ಇತ್ತು. ಆಗ ಒಂದು ದಿನ, ಏ ಮಂತ್ರಿ, ಹೇಳಿ ಮಹಾರಾಜರೇ. ಯೋ, ದಿನೇ ದಿನೇ ಬರ್ತಾ ನಿನಗೆ ನನ್ನ ವಿಚಾರದಲ್ಲಿ ಯಾವ ಆಕ್ರೇನು ಕಾಣಿಸ್ತಿಲ್ಲ. ಏನ್ ಪ್ರಭು ಹೀಗೆ ಹೇಳ್ತಿದ್ದೀರಾ? ಇನ್ನೇನು ನೀನ್ ನನ್ನ ಆರೋಗ್ಯನ ಗಮನಿಸ್ತಾ? ಮುಂಚೆ ತರ ನನ್ನ ಶಕ್ತಿಗಳೇ ಇಲ್ದಿರೋ ಹಾಗಾಯ್ತು. ನನಗೆ ಬೇಟೆಗೆ ಹೋಗೋದು ಕೂಡ ಶಕ್ತಿ ಇಲ್ದಿರೋ ಹಾಗಾಗಿದೆ. ಊಟ ಮಾಡದೆ ಬದುಕೋದಕ್ಕೂ ಆಗಲ್ಲ ಅಲ್ವಾ? ಅದು ಸರಿನೇ ರಾಜ, ನೀವು ತುಂಬಾ ಸ್ವರ್ಗೋಗ್ಬಿಟ್ಟಿದ್ದೀರಾ. ಹೌದು, ಮತ್ತೆ ನೀನು ತುಂಬಾ ಬುದ್ಧಿಶಾಲಿ ಅಲ್ವಾ? ಈ ಸಮಸ್ಯೆಗೆ ಏನಾದ್ರೂ ಒಂದ್ ದಾರಿ ಹೇಳಯ್ಯ. ನನಗೆ ಸ್ವಲ್ಪ ಟೈಮ್ ಕೊಡಿ ರಾಜ. ನಾನು ಸ್ವಲ್ಪ ತೀವ್ರವಾಗಿ ಯೋಚನೆ ಮಾಡಿ ಉತ್ತರ ಕೊಡ್ತೀನಿ. ನೀನು ಎಷ್ಟು ದಿನ ಬೇಕಾದರೂ ಯೋಚಿಸು, ಆದ್ರೆ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲೇಬೇಕು. ನಾನು ಸುಮ್ಮನೆ ತಗ್ಲಾಕೊಂಡೆ ಅನ್ಸುತ್ತೆ. ನಾನೇನಾದ್ರೂ ಇವನಿಗೆ ಉಪಾಯ ಕೊಡ್ಲಿಲ್ಲ ಅಂದ್ರೆ ಇವನು ನನ್ನ ಕೊಲ್ಲೋದಕ್ಕೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ಇದೆಲ್ಲ ನಡೆಯೋ ಕತೆನೇನಾ? ಯಾಕೆ ನಡೆಯೋದಿಲ್ಲ ಹೇಳಿ? ನೀವು ತಾನೇ ಈ ಕಾಡಿಗೆ ರಾಜ. ಪ್ರಜೆಗಳ ಒಳ್ಳೇದಕ್ಕೋಸ್ಕರ ಇದುವರೆಗೂ ಅವರಿಗೋಸ್ಕರ ನೀವೇನೇನೋ ಮಾಡಿದ್ದೀರಾ. ಈಗ ನಿಮ್ಮ ಆರೋಗ್ಯ ಕೆಟ್ಟೋಗಿದೆ. ಈ ತರ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡ್ಬೇಕಾಗಿರೋರು ಯಾರು? ನಿಮ್ಮ ಪ್ರಜೆಗಳೇ ತಾನೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಆಗ ಸಿಂಹರಾಜ ಮಂತ್ರಿಯ ಆಲೋಚನೆ ಕೇಳಿ ಕಾಡಿನ ಎಲ್ಲಾ ಮೃಗಗಳನ್ನು ಒಂದು ನೇರ ಸಂದೇಶಕ್ಕೋಸ್ಕರ ಕರೆಸ್ಕೊಂಡ್ರು. ಏನ್ ವಿಷಯ ರಾಜ, ನಾವ್ ಯಾಕೆ ಸೇರ್ಬೇಕಂತ ಹೇಳಿದ್ರಿ? ಸ್ವಲ್ಪ ಮಾತಾಡದೆ ಇರೋ. ಇಲ್ಲೆಲ್ಲರೂ ಎಷ್ಟು ಸಮಾಧಾನವಾಗಿದ್ದಾರೆ ಕಾಣಿಸ್ತಾ ಇಲ್ವಾ? ಹಾಗೆ ಹೇಳಿ, ವಿಷಯನ ತಿಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅವಸರ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲ ಸ್ವಲ್ಪ ನಿಶಬ್ದವಾಗಿರಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ ಇಲ್ಲಿವರೆಗೂ ನಿಮಗ್ ಬೇಕಾಗಿರೋ ಎಲ್ಲದನ್ನು ಮಾಡ್ಕೊಟ್ಟಿದ್ದೀನಿ. ಏನು ಸರಿ ಅಲ್ವಾ? ಅದರಲ್ಲೇನು ಸಂದೇಹ ಪ್ರಭು. ನಿಮ್ಮ ಈ ಅಧಿಕಾರದಲ್ಲಿ ನಾವೆಲ್ಲರೂ ತೃಪ್ತಿಯಿಂದ ಸಂತೋಷವಾಗಿದ್ದೀವಿ. ಆದ್ರೆ ಇನ್ಮುಂದೆ ನನಗೆ ಅದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಬೇರೇನೂ ಇಲ್ಲ, ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ. ಈ ಸಮಯದಲ್ಲಿ ನನ್ನ ಕಾಪಾಡಬೇಕಾಗಿರೋದು ನೀವುಗಳೇ ಅಲ್ವಾ? ಪ್ರಭು, ಅದ್ರಲ್ಲೇನ್ ಸಂದೇಹ? ಹೌದು ಹೌದು ಪ್ರಭು, ಸರಿನೇ. ನೀವ್ ನಿಜ ಸರಿಯಾಗಿ ಹೇಳಿದ್ರಿ. ಅಬ್ಬಾ, ನನ್ನ ಮನ್ಸಿಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ಇನ್ಮುಂದೆ ಮಂತ್ರಿ ಹೇಳೋದನ್ನ ನೀವೆಲ್ಲರೂ ಗಮನ ಇಟ್ಟು ಕೇಳಿ. ಅರ್ಥ ಆಗ್ತಿದ್ಯಾ? ನಾಳೆಯಿಂದ ನನಗೋಸ್ಕರ ಇಲ್ಲ, ರಾಜನ್ಗೋಸ್ಕರ ಊಟನ ನೀವೊಬ್ಬೊಬ್ರಾಗಿ ಇಲ್ಲಿ ತಂದು ಕೊಡ್ಬೇಕು. ಊಟ ತುಂಬಾ ರುಚಿಯಾಗಿ ರಾಜ ಅದನ್ನ ಸಂತೋಷದಿಂದ ತಿನ್ನೋ ತರ ಅದಿರಬೇಕು. ಅದನ್ನ ಯಾರು ಸರಿಯಾಗಿ ಮಾಡಲ್ವೋ ರಾಜ ಅವ್ರನ್ನ ಮುಗಿಸ್ಬಿಡ್ತಾರೆ. ಏನು ಹೇಳಿದ ಅರ್ಥ ಆಯ್ತಾ? ನೀವೆಲ್ಲರೂ ಮಂತ್ರಿ ಹೇಳೋದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ರಾಜನ ದುರಾಸೆಗೆ ಉತ್ತರ ಕೊಡಕ್ಕಾಗದೆ ಇರೋ ಪ್ರಜೆಗಳು ಸಮಾಧಾನ ಹೇಳಿ ತುಂಬಾ ಯೋಚನೆಯಿಂದ ಮೀಟಿಂಗ್ ನಡೆದ ಜಾಗದಿಂದ ಹೊರಟೋದ್ರು. ಅದ್ಭುತ ಅದ್ಭುತ ಅದ್ಭುತ. ಇನ್ನು ಮುಂದೆ ತುಂಬಾ ರುಚಿಯಾಗಿರೋ ಅದ್ಭುತವಾಗಿರೋ ಊಟಗಳು ನನ್ನ ಹುಡ್ಕೊಂಡು ಬರುತ್ತೆ ಅನ್ಸುತ್ತಲ್ಲ. ಅದಕ್ಕೋಸ್ಕರ ತಾನೇ ನಾನು ನಿಮ್ಮ ಮಂತ್ರಿಯಾಗಿ ನಿಮ್ ಜೊತೆಲೇ ಇರೋದು. ಆಮೇಲೆ ಒಂದು ಚಿಕ್ಕ ಸಹಾಯ ನನಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಾಜ. ಸರಿ ಹೇಳು. ನೀವು ಹೊಟ್ಟೆ ತುಂಬಾ ತಿಂದು ಮುಗಿಸಾದ್ಮೇಲೆ ಏನಾದ್ರೂ ಸ್ವಲ್ಪ ಮಿಕ್ಕಿದ್ರೆ ಅದನ್ನ ನೀವು ನನಗೂ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೀನ್ ಕೇಳ್ಬೇಕಾ ಏನು? ನಾನ್ ನಿನಗ್ ಕೊಡ್ತೀನಿ. ಏನು ಸಾಕಾ?
ಅದಲ್ಲಿಡು. ನಮಸ್ಕಾರ ರಾಜ. ಒಂದು ಕೆಲಸ ಮಾಡು, ನಾನು ಇದನ್ನ ತಿಂದು ಮುಗಿಸೋ ತನಕ ನೀನ್ ಇಲ್ಲೇ ಇರು. ಅದರ ರುಚಿ ಎಲ್ಲಾನು ನಾನು ನೋಡ್ತೀನಿ. ಅದಾದ್ಮೇಲೆ ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ? ನೆನ್ಪಿದೆ ರಾಜ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನನ್ಗೆ ತಗೊಂಡ್ ಬರೋ ಊಟದಲ್ಲಿ ಒಳ್ಳೆ ರುಚಿ ಇರ್ಬೇಕು ಅಂತ. ಆದ್ರೆ ನನ್ಗೋಸ್ಕರ ನೀನ್ ಏನ್ ತಂದಿಟ್ಟಿದ್ಯಾ? ಅಯ್ಯೋ ಪ್ರಭು, ನಾನ್ ತುಂಬಾ ರುಚಿಯಾಗಿರೋ ಊಟನೇ ತಂದಿರೋದು ನಿಮ್ಗೆ. ಒಂದ್ ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ, ಆಗಲ್ಲ. ನಿನಗೆ ಕ್ಷಮೆನೇ ಇಲ್ಲ. ನನ್ನ ಹಸುವು ಇನ್ನೂ ತೀರೇ ಇಲ್ಲ. ಆದ್ರಿಂದ ಈಗ ನಾನು ನಿನ್ನನ್ನೇ ತಿಂತೀನಿ. ಅಯ್ಯೋ, ನನ್ನ ಕೊಲ್ಬೇಡಿ. ಮುಂದಿನ ಸಾರ್ತಿ ನೀವ್ ಹೇಳ್ದಾಗೇನೆ ನಿಮ್ಗೆ ಊಟ ತಂದ್ಕೊಡ್ತೀನಿ. ಇದು ಒಂದು ಸರಿ ನಾನು ನಿನ್ನ ಕ್ಷಮಿಸಿ ಬಿಡ್ತೀನಿ. ಹೋಗಿ ಎಲ್ಲಾರ್ಗೂ ಹೇಳ್ಬಿಡು, ನಿನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ಬಿಡು. ನನ್ನ ಆದೇಶನ ಮೀರೋರ್ಗೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿನ್ಗೂ ಗೊತ್ತು ತಾನೆ? ಪಾಪ ಆ ಕತ್ತೆ ತನ್ನ ಜೀವನ ಕೈಲಿಡ್ಕೊಂಡು ಓಡೋಯ್ತು. ಅದು ತನ್ನ ಸ್ನೇಹಿತರ ಜೊತೆ ಎಲ್ಲ ನಡೆದಿರೋ ವಿಷಯನೆಲ್ಲ ಹೇಳ್ತು. ಹಾಗೆ ಮುಂದಿನ ದಿನ, ಪ್ರಭು, ಇವತ್ತು ನಿಮ್ಗೋಸ್ಕರ ನಾನೇ ಇವತ್ತು ತಗೊಂಡ್ ಬಂದಿದ್ದೀನಿ. ಸರಿ, ಅದನ್ನಲ್ಲಿಡು. ನಿನ್ನೆ ಕತ್ತೆಗೆ ಏನೆಲ್ಲ ಆಯ್ತು ನಿನ್ ಗೊತ್ತಲ್ವಾ? ಹೌದು ಪ್ರಭು, ನಾನು ಉಡುಗೊರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ತಿಂದು ನೋಡಿ. ಛೇ, ನೀನ್ ಏನ್ ತಗೊಂಡ್ ಬಂದಿಟ್ಟಿದ್ಯಾ? ನಿಮ್ಗೆಲ್ಲ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ಕಮ್ಮಿ ಊಟನ ತಗೊಂಡ್ ಬಂದು ನನ್ ಮುಂದೆ ನಿಂತ್ಕೊಳ್ಳೋದಕ್ಕೆ ನಿನಗೆ ಹೆಂಗೆ ಧೈರ್ಯ ಬಂತು? ಪ್ರಭು, ಕ್ಷಮಿಸ್ಬಿಡೆ, ನನ್ನ ಗೊತ್ತಿಲ್ದೇನೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ಗೇನು ಮಾಡ್ಬೇಡಿ. ಮಾತಾಡಬಾರ್ದು. ನಾನು ನಿನ್ನ ಬಿಡೋದೇ ಇಲ್ಲ. ಹೌದು ಪ್ರಭು, ನಾವು ಉಪಾಯ ಮಾಡ್ದಾಗೇನೆ ಒಂದೊಂದ್ ದಿನಾನು ನಿಮ್ಗೆ ಊಟ ಸರಿಯಾಗೇ ಬರ್ತಿದೆ ಅಲ್ವಾ? ನನ್ ಭಾಗ ನನಗೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹಸುವಾಗ್ತಿದೆ, ಅದಕ್ಕೋಸ್ಕರ ಕೇಳ್ದೆ. ನೀನೇ ಕಣೋ ಇದಕ್ಕೆಲ್ಲದಕ್ಕೂ ಕಾರಣ. ನಿನ್ನ ಈ ಬೇಡ್ದಿರೋ ಬುದ್ಧಿ. ಯಾರಿಗೂ ಕೂಡ ಮರ್ಯಾದೆಯಿಂದ ಊಟ ತಗೊಂಡ್ಬರೋದಕ್ಕೆ ಆಗ್ತಾ ಇಲ್ಲ. 2 ದಿನದಿಂದ ನಾನು ಖಾಲಿ ಹೊಟ್ಟೆಲೇ ಇದ್ದೀನಿ. ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಇದರಲ್ಲಿ ಭಾಗ ಬೇರೆ ಕೇಳ್ಕೊಂಡ್ ಬಂದಿದ್ಯಾ? ಸುಮ್ನೆ ಬಂದ್ ಸಿಗಾಕೊಂಡೆ ಅನ್ಸುತ್ತೆ. ಈ ನನ್ ಮಗ ಮುಟ್ಟಾಳ್ ರಾಜನ್ನ ಏನಂತ ಹೇಳಿ ಸಮಾಧಾನ ಮಾಡೋದು? ಅದು ಪರವಾಗಿಲ್ಲ ಪ್ರಭು, ನಾನು ಹೋಗಿ ಅವ್ರನ್ನ ನೋಡಿ ವಿಷಯನ ಸರಿಯಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ಇನ್ಮೇಲೆ ಆ ತರ ಎಲ್ಲ ನಡೆಯಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಯಾರು ನನಗೋಸ್ಕರ ಊಟ ತಗೋಬರೋದ್ ಬೇಡ. ಯಾವಾಗ್ಲೂ ಜೊತೆಗಿರೋ ನಿನಗ್ ಮಾತ್ರ ನಾನು ಏನ್ ತಿಂತೀನಿ ಏನ್ ತಿನ್ನಲ್ಲ ಅನ್ನೋದ್ ಗೊತ್ತು. ಅದಕ್ಕಾಗಿ ಇನ್ನು ಮುಂದೆ ನೀನೇ ನನಗೆ ಊಟನ ತಗೊಂಡ್ಬರ್ಬೇಕು. ಏನು? ಅಯ್ಯಯ್ಯೋ, ಈಗ ಕತೆ ಹೀಗ್ ತಿರಿಕೊತ್ತಾ? ಇದು ನಾನ್ ಕೊಟ್ಟಿದ್ದ ಐಡಿಯಾನೇ ಅಲ್ವಾ? ಅದೇನಾದ್ರೂ ಇರ್ಲಿಲ್ಲ ಅಂದಿದ್ರೆ. ಏನೋ ಯೋಚನೆ ಮಾಡ್ತಿದ್ಯಾ? ಚೇಚೆ, ಏನೂ ಇಲ್ಲ ಪ್ರಭು. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ನಾನು ನನ್ನ ಕೈಯಾರೆ ಮಾಡಿದ ಊಟನ ನಿಮ್ಗೆ ತರೋಕ್ ಆಗ್ತಿದೆ ಅಂತ ಯೋಚನೆ ಮಾಡೋದಕ್ಕೇನೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೆಮ್ಮೆ ಆಗ್ತಿದೆ. ಮಂತ್ರಿ ಆಗಿದ್ರೆ ನಿನ್ನ ಹತ್ರನೇ ಇರ್ಬೇಕು. ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ಕೊಳ್ಳೋ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ನೋಡು. ಮುಂದಿನ ದಿನ ಹೇಳಿದ ಹಾಗೇನೆ ರಾಜನ ಊಟವನ್ನು ತಗೊಂಡು ಗುಳ್ಳೆ ನರಿ ಸಿಂಹ ಇರೋ ಗುಹೆಗೆ ಬಂತು. ಪ್ರಭು, ನಿಮಗ್ ತುಂಬಾ ಇಷ್ಟ ಆಗತ್ತೆ ಅಂತ ನನ್ನ ಕೈಯಾರೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ. ಬಿಸಿ ಆರೋಗ್ಯಕ್ಕಿಂತ ಮುಂಚೆ ತಿನ್ನಿ. ಅಬ್ಬಬ್ಬಾ, ಮಂತ್ರಿ ಅವರೇ, ಇದು ಎಂತ ಒಳ್ಳೆ ವಾಸನೆ. ವಾಸನೆನೇ ಇಷ್ಟು ಚೆನ್ನಾಗಿದೆ ಅಂದ್ಮೇಲೆ ಅದರ ರುಚಿ ಇನ್ ಹೇಗಿರ್ಬೇಡ. ಖಂಡಿತ ಮಹಾರಾಜ. ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ತಿಂದು ಎಲ್ಲಾನು ಖಾಲಿ ಮಾಡಿ. ಇಷ್ಟು ಒಳ್ಳೆ ಊಟ ತಗೊಂಬಂದಿರೋ ನೀನು ನನ್ ಜೊತೆನೆ ಊಟ ಮಾಡುವಂತೆ ಬಾ. ಅದು 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 ಬಂದು ಇಲ್ಲ, ನಾನು ಆಮೇಲೆ ತಿಂತೀನಿ. ಮೊದಲು ನೀವು ಇದನ್ನ ತಿನ್ನಿ. ಇಲ್ಲ ಇಲ್ಲ, ಅದೇ ನನ್ನ ಆಸೆ. ಬೇಡ ಅಂತ ಹೇಳಲೇಬಾರ್ದು ಮಂತ್ರಿ. ನನಗೆ ಸ್ವಲ್ಪ ಕೂಡ ಹಸ್ವೇ ಇಲ್ಲ.
ನನ್ಗೆ ಎದುರುತ್ರ ಕೊಡ್ತಿದ್ಯಾ? ಬೇಗ ಎತ್ಕೊಂಡ್ ತಿನ್ನು. ನೀನ್ ತಿಂದಾದ್ಮೇಲೆನೆ ಅದನ್ನ ನಾನ್ ತಿಂತೀನಿ. ರಾಜ, ನೀವು ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ದಿನ ಊಟನ ತರಬೇಕು ಅಂತ ಹೇಳಿದಕ್ಕೆ ನಾ ಇದ್ರಲ್ಲಿ ನಿಮಗ್ ಗೊತ್ತಿಲ್ದ ಹಾಗೆ ವಿಷ ಮೂಲಿಕೆನ ಬೆರೆಸ್ಕೊಂಡ್ ಬಂದಿದ್ದೀನಿ. ಏನೊಲೆ ಈ ದ್ರೋಹಿ! ಅಯ್ಯೋ ಅಯ್ಯೋ, ದಯವಿಟ್ಟು ನನ್ನ ಏನು ಮಾಡಬೇಡಿ. ನಿನ್ನ ನಂಬಿ ನಾನು ಈ ಕಾಡಲ್ಲಿರೋ ಎಲ್ಲ ಮೃಗಗಳನ್ನು ಎದುರು ಹಾಕೊಂಡೆ. ಕೊನೆಗೆ ನೀನು ನನ್ನನ್ನೇ ಏಮಾರ್ಸೋದಕ್ಕೆ ಬಂದೆ ಅಲ್ವಾ? ಅಲ್ವೇನೋ? ನಿನ್ನ ಏನ್ ಮಾಡ್ತೀನಿ ನೋಡು. ಅಯ್ಯೋ! ಹಾಗೆ ಆವತ್ತಿಂದ ಎಲ್ಲಾ ಮೃಗಗಳು ನೆಮ್ಮದಿಯಾಗಿ ಯಾರಿಗೂ ಭಯ ಪಡ್ದೇನೆ ಕಾಡಲ್ಲಿ ಖುಷಿಯಾಗಿರೋದಕ್ಕೆ ಶುರು ಮಾಡಿದ್ವು.